ಪವರ್ ಟಿವಿಐ ಬೆಚ್ಚಿ ಬೀಳಿಸುವಂತ ಸುದ್ದಿಯನ್ನ ನೋಡಿದಂತ ಪೊಲೀಸರು ಕೂಡ ಬೆಚ್ಚಿ ಬಿದ್ದಿದ್ರು. ಯಾಕೆ ಗೊತ್ತಾ, ಜಯನಗರದ ಒಂದು ಸ್ಟೋರಿ ತೋರಿಸಿದ್ವಿ ನಾವು ನಿಮ್ಗೆ. ಲಕ್ಷ್ಮಿ ರಬ್ಬರ್ ಸ್ಟಾಂಪ್ ಅಂಗಡಿಯಲ್ಲಿ ಯಾವ ರೀತಿ ಆತ ನಕಲಿ ಫಿಂಗರ್ ಪ್ರಿಂಟ್ ಗಳನ್ನ ಮಾಡ್ಕೊಡ್ತಿದ್ದ ಅಂತ ಹೇಳಿ ಪವರ್ ಟಿವಿಯ ವರದಿಯನ್ನ ನೋಡಿ, ಬೆಳಗ್ಗೆ 10 ಗಂಟೆಯಿಂದ ಪವರ್ ಟಿವಿಐ ಸ್ಟೋರಿಯನ್ನ ನೋಡಿ, ಬೆಂಗಳೂರಿನ ಜಯನಗರದ ಕೆಆರ್ ರಸ್ತೆಯ ಶಾಪ್ನಲ್ಲಿ ನಡೀತಾ ಇದ್ದಂತಹ ಅಕ್ರಮ ಇತ್ತಲ್ಲ, ಆ ಅಕ್ರಮವನ್ನ ಗಮನಿಸಿದಂತಹ ಪೊಲೀಸರು ಲಕ್ಷ್ಮಿ ರಬ್ಬರ್ ಸ್ಟಾಂಪ್ ಶಾಪ್ ಈ ಶಾಪ್ ಹತ್ರ ಹೋದ್ರು. ಪೊಲೀಸರು ಅಲರ್ಟ್ ಆಗಿ ಅಲ್ಲಿಗೆ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ, ಪವರ್ಫುಲ್ ಸ್ಟಿಂಗ್, ಪವರ್ಫುಲ್ ಬಿಗ್ ಇಂಪ್ಯಾಕ್ಟ್ ಪರಿಶೀಲನೆ ಮಾಡಿ, ಅಂಗಡಿ ಸೀಸ್ ಮಾಡಿ, ಅಂಗಡಿ ಮುಚ್ಚಿಸಿ ಆತನನ್ನ ಕರ್ಕೊಂಡು ಹೋಗಿದ್ದಾರೆ. ನಕಲಿ ಫಿಂಗರ್ ಪ್ರಿಂಟ್ ರೆಡಿ ಮಾಡ್ತಿದ್ದ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ಪವರ್ ಟಿವಿ. ಈಗಲೂ ಕೂಡ ಅದೇ ಸುದ್ದಿಯಲ್ಲಿದ್ದೀವಿ. ಸುದ್ದಿ ಪ್ರಸಾರ ಮಾಡ್ತಿದ್ದಂಗೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ರು. ಬನಶಂಕರಿ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಶಾಪ್ ನಲ್ಲಿ ಶೋಧ ನಡೆಸಿದ್ರು, ಹುಡುಕಾಡಿದ್ರು. ಇನ್ಸ್ಪೆಕ್ಟರ್ ಕೊಟ್ರೇಶಿ ಅವರ ನೇತೃತ್ವದಲ್ಲಿ ಅಂಗಡಿಯನ್ನ ಸೀಸ್ ಮಾಡಿ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಆತ ಪೋಸ್ಟ್ ಕೊಟ್ಟಿದ್ದ. ಈಗ ಆಲ್ರೆಡಿ ತಲಗಟ್ಪುರ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. 1.5 ಲಕ್ಷ ದುಡ್ಡು ಕೊಟ್ಟು ತಲಗಟ್ಪುರ ಸ್ಟೇಷನ್ ಬಿಡಿಸ್ಕೊಂಡ್ ಬಂದಿದ್ದೆ ಅಂತ. ಈಗ ನೋಡಿ, ಅಲ್ಲಿ ಕೊಟ್ರೇಶಿ ಅವರ ನೇತೃತ್ವದ ಟೀಮ್ ಅಲ್ಲಿಗೆ ಹೋಗಿ ಪರಿಶೀಲನೆ ನಡೆಸ್ತಾ ಇದೆ. ಇವ್ರು ಏನೇನೆಲ್ಲ ಮಾಡ್ತಾ ಇದ್ರು, ಹೆಂಗ್ ಮಾಡ್ತಿದ್ರು ಅಂತ. ಇಮಿಡಿಯೇಟ್ ಆಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಇದು ಬೇಕಾಗಿರೋದು. ಬೆಂಗಳೂರಿನ ಹಲವು ಕಡೆ ಇಂಥದ್ದು ನಡೀತಾ ಇರಬಹುದು, ಆದ್ರೆ ಪವರ್ ಟಿವಿ 1-2-3 ಕಡೆ ಸ್ಟಿಂಗ್ ಆಪರೇಷನ್ ಮಾಡಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಪೊಲೀಸರ ಗಮನಕ್ಕೆ ಈ ವಿಚಾರವನ್ನ ತಂದಿದೆ. ಜವಾಬ್ದಾರಿಯುತ ಮಾಧ್ಯಮವಾಗಿ ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಈ ವರದಿಯನ್ನ ಮಾಡಿದ್ವಿ, ಈ ವರದಿಯನ್ನ ಮಾಡ್ತಾ ಇದ್ದೀವಿ, ನಿಮ್ಮ ಮುಂದೆ ಕೂಡ ಇಡ್ತಾ ಇದ್ದೀವಿ. ಪೊಲೀಸರು ಆ ಶಾಪ್ಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಅಂಗಡಿ ಮುಚ್ಚಿಸಿ ಅವ್ರನ್ನ ಕರ್ಕೊಂಡು ಹೋಗುವಂತ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಇದೇ ಶ್ರೀ ಲಕ್ಷ್ಮಿ ರಬ್ಬರ್ ಸ್ಟಾಂಪ್ ಶಾಪ್ ನಲ್ಲಿ ನಕಲಿ ಬೆರಳಚ್ಚುಗಳನ್ನ ಮಾಡ್ಕೊಡ್ತಾ ಇದ್ರು. ಈಗ ಆಲ್ರೆಡಿ 2-3 ಸಲ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು, ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಬಂದಿದ್ರು. ಐ ಡೋಂಟ್ ಥಿಂಕ್ ಸೊ ಈ ಸಲ ದುಡ್ಡು ಕೊಟ್ಟರು ಪೊಲೀಸರು ಬಿಡ್ತಾರೆ ಅಂತ. ಹಂಗೇನಾದ್ರೂ ಬಿಟ್ಟು ಕಳಿಸಿದ್ರೆ ಪವರ್ ಟಿವಿ ಅಂತೂ ಬಿಡೋದಿಲ್ಲ. ನಕಲಿ ಬೆರಳಚ್ಚುಗಳನ್ನ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಸಮಾಜ ವ್ಯವಸ್ಥೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇನ್ಸ್ಪೆಕ್ಟರ್ ಕೊಟ್ರೇಶಿ ಅವರ ನೇತೃತ್ವದಲ್ಲಿ ದಾಳಿ ಆಗಿದೆ. ಬೆಂಗಳೂರಿನ ಜಯನಗರದ ಕೆಆರ್ ರಸ್ತೆಯ ಶಾಪ್ನಲ್ಲಿ ಅಕ್ರಮವಾಗಿ ನಕಲಿ ಬೆರಳಚ್ಚುಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಸ್ಟಿಂಗ್ ನಲ್ಲಿ ಆತ ಸಾಕಷ್ಟು ಮಾತಾಡಿದ್ದಾನೆ. ಅಯ್ಯೋ, ನೆಕ್ಸ್ಟ್ ಏನಾದ್ರೂ ಗೊತ್ತಾಗ್ಬಿಟ್ರೆ ಪೊಲೀಸ್ ಅವ್ರಿಗೆ ಬಿಡಲ್ಲ ನಮ್ಮನ್ನ, ಎಲ್ಲ ವಿಚಾರಗಳನ್ನ ಹೇಳ್ತಾನೆ. ಈ ಹಿಂದೆ ತಲಗಟ್ಪುರ ಸ್ಟೇಷನ್ ಅಲ್ಲಿ 1.5 ಲಕ್ಷ ಕೊಟ್ಟಿದ್ದೆ, ಬಿಟ್ಟು ಕಳಿಸಿದ್ರು, ಏನೋ ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋ ತರ. ಇವಾಗ ಈತನ ಸಾಧನೆಗೆ ಪೊಲೀಸರು ಬಹುಮಾನ ಕೊಡೋದಕ್ಕೆ ನಿಂತ್ಕೊಂಡಿದ್ದಾರೆ. ಇದು ಪವರ್ ಟಿವಿಯ ಬಿಗ್ಗೆಸ್ಟ್ ಅಂಡ್ ಕ್ವಿಕ್ ಇಂಪ್ಯಾಕ್ಟ್. ನೋಡಿ, ಅಂಗಡಿ ಬೀಗ ಹಾಕ್ಸಿದ್ದಾರೆ ಪೊಲೀಸರು. ಆ ಶಾಪ್ ಅನ್ನ ಬೀಗ ಹಾಕ್ಸಿದ್ದಾರೆ, ಸೀಸ್ ಕೂಡ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಪವರ್ಫುಲ್ ಇಂಪ್ಯಾಕ್ಟ್ ಇದು. ರಬ್ಬರ್ ಸ್ಟಾಂಪ್ ಅಂಗಡಿಗಳಲ್ಲಿ ಏನೆಲ್ಲ ನಡೆಸ್ತಾರೆ ನೋಡಿ. ಥಂಬ್ ಇಂಪ್ರೆಷನ್ ಅನ್ನ ಪಡ್ಕೊಂಡು, ಇಂಕ್ ಪ್ಯಾಡ್ಗೆ ಹಾಕಿರೋ ಥಂಬ್ ಇಂಪ್ರೆಷನ್ ಪಡ್ಕೊಂಡು ಸಿಸ್ಟಮ್ ನಲ್ಲಿ ಅದನ್ನ ಸ್ಕ್ಯಾನ್ ಮಾಡಿ, ಸಬ್ಲಿಮೇಷನ್ ಪೇಪರ್ ನಲ್ಲಿ ಪ್ರಿಂಟ್ ತಗೊಂಡು ಕಟ್ ಮಾಡಿ ಅದಕ್ಕೆ ಸಿಲಿಕಾನ್ ಹಾಕಿ ಸ್ಟಾಂಪ್ ಮೆಷಿನ್ ನಲ್ಲಿ ಹಾಕ್ತಾರೆ. 5 ನಿಮಿಷದಲ್ಲಿ ನಕಲಿ ಥಂಬ್ ಇಂಪ್ರೆಷನ್ ರೆಡಿ ಆಗಿತ್ತು. ಇದು ಬನಶಂಕರಿ ಠಾಣೆ ಪೊಲೀಸರು ದಾಳಿ ನಡೆಸಿ ಸೀಸ್ ಮಾಡಿ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಕೇವಲ 750 ರೂಪಾಯಿ ತಗೊಂಡು ನಕಲಿ ರಬ್ಬರ್ ಸ್ಟಾಂಪ್ಗಳನ್ನ ಈ ಲಕ್ಷ್ಮಿ ರಬ್ಬರ್ ಸ್ಟಾಂಪ್ ಶಾಪ್ ನಲ್ಲಿ ಮಾಡಿಕೊಡ್ಲಾಗ್ತಾ ಇತ್ತು. ರಾಜ್ಯದ ರಾಜಧಾನಿ ಬೆಂಗಳೂರು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಯಾಕೆ ಕಾಳಸಂತೆಯಲ್ಲಿ ರೇಷನ್ಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತವೆ, ಹೆಂಗ್ ಹೋಗ್ತವೆ, ಏನಾಗ್ತವೆ, ಇದೆಲ್ಲದಕ್ಕೂ ಮೂಲ ಎಲ್ಲಿದೆ ಅನ್ನೋದು ಇವಾಗ ಗೊತ್ತಾಗಿದೆ. ಇದು ಚೈನ್ ಲಿಂಕ್. ಯಾವುದೋ 1-2 ಶಾಪಲ್ಲಿ ಈ ತರ ಆಗ್ತಿರಲ್ಲ, ಬಹಳಷ್ಟು ಶಾಪ್ಗಳಲ್ಲಿ ಈ ತರ ಮಾಡ್ತಾ ಇರ್ತಾರೆ. ಇದಕ್ಕೆ ಒಂದು ಅಭಿಯಾನವನ್ನೇ ಸರ್ಕಾರ ಶುರು ಮಾಡಬೇಕಾಗತ್ತೆ, ಪೊಲೀಸ್ ಇಲಾಖೆ ಶುರು ಮಾಡಬೇಕಾಗತ್ತೆ. ರಬ್ಬರ್ ಸ್ಟಾಂಪ್ ಅಂಗಡಿಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಬೇಕಾಗುತ್ತೆ.
ಸುದ್ದಿ ನೋಡಿ ಬಹಳಷ್ಟು ಜನ ರಬ್ಬರ್ ಸ್ಟ್ಯಾಂಪ್ ಅಂಗಡಿಗಳಲ್ಲಿ ಇಂಥ ಕೆಲಸ ಮಾಡ್ತಾರೋರು ಎಚ್ಚೆತ್ಕೊಂಡಿರಬಹುದೇನೋ ಗೊತ್ತಿಲ್ಲ. ಆದರೆ ರಬ್ಬರ್ ಸ್ಟ್ಯಾಂಪ್ ಅಂಗಡಿಗಳ ಮೇಲೆ ಪರಿಶೀಲನೆ ನಡಿಬೇಕಾಗುತ್ತೆ. ಖಾಲಿ ರಬ್ಬರ್ ಸ್ಟ್ಯಾಂಪ್ ಅಂಗಡಿಲಿ ಏನ್ರಿ ಮಾಡೋಕ್ಕಾಗುತ್ತೆ ಅಂತ ಎಲ್ಲರೂ ಇಗ್ನೋರ್ ಮಾಡಿಬಿಟ್ಟಿರ್ತೀರಿ ಪೊಲೀಸರು. ಬೆಂಗಳೂರಿನಲ್ಲಿ ಅದು ಎಷ್ಟೋ ರಬ್ಬರ್ ಸ್ಟ್ಯಾಂಪ್ ಅಂಗಡಿಗಳಿದ್ದಾವೆ, ಸೈಬರ್ ಸೆಂಟರ್ಗಳಿದ್ದಾವೆ. ಸ್ಟಿಂಗ್ ಆಪರೇಷನ್ ಪ್ರಸಾರ ಆದಂತಹ ಕೆಲವು ಹೊತ್ತಲ್ಲೇ ಬನಶಂಕರಿ ಪೊಲೀಸರು ಇನ್ಸ್ಪೆಕ್ಟರ್ ಕೊಟ್ರೇಶಿ ಅವರ ನೇತೃತ್ವದಲ್ಲಿ ಜಯನಗರದ ಲಕ್ಷ್ಮಿ ರಬ್ಬರ್ ಸ್ಟ್ಯಾಂಪ್ ಶಾಪ್ ಮೇಲೆ ದಾಳಿ ಮಾಡಿ ಅಂಗಡಿ ಮುಚ್ಚಿಸಿ ಅವರನ್ನ ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕಂಪ್ಲೀಟ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಆ ಪ್ರಾಸೆಸ್ ಅನ್ನ. ಆ ಲಕ್ಷ್ಮಿ ರಬ್ಬರ್ ಸ್ಟ್ಯಾಂಪ್ ಶಾಪ್ ನಲ್ಲಿ ಯಾವ ತರ ನಕಲಿ ಬರಳಚ್ಚುಗಳನ್ನ ಮಾಡ್ಕೊಡ್ತಾ ಇದ್ರು ಅನ್ನೋದರ ಸ್ಟಿಂಗ್ ಆಪರೇಷನ್ ದೃಶ್ಯಗಳನ್ನ ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ನಿಮಿಷ ಕೂತ್ಕೊಳ್ಳಿ. ಯಾವ ಸೈಜಲ್ಲಿ ಬೇಕು? ಇದೇ ಸೈಜಲ್ಲಿ ಬೇಕಾ? ಎರಡು ಇದೆ. ನಮ್ಮದೇ. ಇನ್ನೊಂದು ಬೇರೆ ನಿಮ್ಗೆ ಗೊತ್ತಿರೋಣ? ಏನು ತೊಂದರೆ ಇಲ್ಲ, ನಮ್ಮದೇ. ಇಲ್ಲ ಹಂಗೆ ಮಾಡೋದಿಲ್ಲ, ಅದಕ್ಕೆ ಇನ್ನು ನಮ್ಗೆ ಗೊತ್ತಿರೋರೇ. ಕಳಿಸ್ತೀನಿ, ಸಪ್ರೇಟ್ ಕಳಿಸಿ. ಯಾವುದು ಅಂತ ಗೊತ್ತಿಲ್ಲ. ಅದು ಬೇರೆ ಇದು ಬೇರೆ ಅಲ್ಲ. ಎರಡು ಒಂದೇ ಅಲ್ಲ? ಇಲ್ಲ, ಬೇರೆ. ಇದು ಒಳ್ಳೆ ಐಡಿಯಾ ಅಲ್ವಾ ರೇಷನ್ ಎತ್ತಾಕಕ್ಕೆ? ಒಂದು ನೀವು ಚೆನ್ನಾಗಿ ನೋಡ್ಕೊಂಡ ಟೈಮಿಗೆ ನಿಮ್ಗೆ ಏನಾಗಲ್ಲ. ಯಾವ್ದಾನ ಒಂದು ಕಂಪ್ಲೇಂಟ್ ಮಾಡಿ ಅದೇನಾರ ಮಿಸ್ಯೂಸ್ ಆಗಿದೆ ಅಂದರೆ ಎಷ್ಟು ದೊಡ್ಡ ಕ್ರೈಮ್ ಗೊತ್ತಾಗ. ಇವಾಗ ನೀವು ಇಲ್ಲಿ ಆಕ್ಸಿಡೆಂಟ್ ಅಲ್ಲಿ ಡೆತ್ ಹೋಗುತ್ತೆ, ಅಲ್ಲಿ ಏನ್ ಮಾಡ್ತೀವಿ ನೀವು ಪ್ರಬಂಧ ಇರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನೀವು ಡೆತ್ ಅಂತ ಅವ್ರಿಗೆ ಹೇಳ್ಬೇಕು. ಏನ್ ಸರ್? ಹೌದು, ಇವಾಗ ನೀವೇನೋ ಒಂದು ಆಕ್ಸಿಡೆಂಟ್ ಡೆತ್ ಆಗಿರುತ್ತೆ, ಡೆತ್ ಸರ್ಟಿಫಿಕೇಟ್ ಆಗ್ಬಿಡುತ್ತೆ. ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಬಿಟ್ಟು ಡೆತ್ ಅನ್ಬಿಟ್ಟಿದೆ ಅಂದ್ರೆ ಇವಾಗ ಇರೋ ಗೌರ್ಮೆಂಟ್ ಏನಾಯ್ತು ಅಂದ್ರೆ ಆಧಾರಲ್ಲಿ ಕಾರ್ಡ್ ಹೊಸಂದಿಲ್ಲ, ಬರುತ್ತಾ ಇಲ್ಲ ಬರುತ್ತೆ. అది ఏమవుతుందంటే క్రైమ్ మీరు ఒకవేళ ఏదైనా జరిగింది ಕನ್ನಡನೇ ಹೇಳಿ ಪರವಾಗಿಲ್ಲ, ಅರ್ಥ ಆಗಿದೆ. ಇವಾಗ ಏನಾನ ಆಯ್ತು ನಿಮ್ಗೆ, ಜಸ್ಟ್ ಆಧಾರ್ ಕಾರ್ಡ್ ಅಲ್ಲಿ ಡೆತ್ ಸರ್ಟಿಫಿಕೇಟ್ ಯಾವುದೋ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತೀರಿ, ಅಲ್ಲ ಒಂದು ಇದ್ರಿಂದ ತೆಗಿಬಿಡ್ತೀವಿ. ಇವ್ರ ಹತ್ರ ಡೀಲರ್ಶಿಪ್ ಹತ್ರ ಕೊಟ್ಬಿಡ್ತಾರೆ. ಏನೋ ಅವ್ರು ಇಲ್ಲೇ ನಮ್ಮ ಫ್ರೆಂಡೇ ಇಲ್ಲ ಏನೋ ಕೊಡ್ತಾರೆ ಅವ್ರು ಅಂತ ಕೊಟ್ಬಿಡ್ತಾರೆ. ನೀವು ಹೋಗಿದಂದ್ರೂ ಯೂಸ್ ಮಾಡ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತೀರ? ಕಷ್ಟ ಆಗುತ್ತೆ. ಯಾಕಂದ್ರೆ ಗೊತ್ತಿರೋರು ಅಂದ್ರೆ ಒಂದು ತುಂಬಾ ನನ್ ಬರಲ್ಲ, ಲೇಟ್ ಆಗತ್ತೋ ಏನೋ ಯೂಸ್ ಮಾಡ್ಕೊಂಡು ಜಾಸ್ತಿ. ಇದೇನಾಯ್ತು ಅಂದ್ರೆ ಇದು ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ಏನೋ ಕೊಟ್ಟಿದೆ ಅಂದ್ರೆ ಅಲ್ಲಿ ಆಕ್ಸೆಸ್ ಆಗಿದೆ ಅಂದ್ರೆ ನಿಮ್ ದುಡ್ಡು ಎಲ್ಲಿನೂ ಬರಲ್ಲ. ನೀವು ಹೋಗ್ಬಿಟ್ಟು ಏನಂದ್ರೆ ನಿಮ್ ಫುಲ್ ರೈಟ್ಸ್ ಇಸ್ ನಿಮ್ ತಂದೆ ಅಲ್ಲ. ಮತ್ತೆ ಇವ್ರ ಹೆಸರು ಎಲ್ಲೇ ಬೇಡ, ಎಲ್ಲೇನೋ ಹೋಗಿದೆ ಅಂದ್ರೆ ಏನೋ ಹೊಲದ್ ಮಾಡ್ಬಿಟ್ಟಿದ್ರೆ ನಮ್ಮೂರವ್ರು ಅಂತ ಮಾಡ್ತಾ ಇದೀನಿ, ಇಲ್ಲ ಹೋಗಿ ಬರೋಗಿ ಅಂತ ಹೇಳ್ತಾ ಇದೀನಿ. ಇಲ್ಲೆಲ್ಲ ಅಲ್ಲ ಬಸ್, ಅದೆಲ್ಲ ನೀವು ಮಾಡಿದ್ರೆ ಯಾರು ಗೊತ್ತಿರೋದು ಅವ್ರ ಮುಂದೆ. ನಾವು ಆಲ್ರೆಡಿ ಈ ತಲಗಟ್ಪುರ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ದುಡ್ಡು ಕಟ್ಬಿಟ್ಟು ಬಂದಿದ್ದೀವಿ. ಒಂದೇ ತಿಂಗಳಲ್ಲಿ 3 ಸ್ಟೇಷನ್ ಕರ್ಕೊಂಡು ಹೋಗಿದ್ರು. ಏನಕ್ಕೆ? 1.5 ಲಕ್ಷ ಕಟ್ಟಿದ್ದೀನಿ ತಲಗಟ್ಪುರ ಸ್ಟೇಷನ್ ಅಲ್ಲಿ. ಏನಕ್ಕೆ? ಇದೆ ಫ್ರಾಡ್ ಆಗಿದೆ ಅಂತ. ಅದೇನು ಕಮ್ಮಿ ಏನಿಲ್ಲ. వీటే ఉంది కదా మీ ఓనర్ హోటల్ మీ ఓనర్ హోటల్ ఉంది చూడరా రిలీవ్ పెడితే అంటే వాడే కదా ఇస్తా ఉండేది, వాడేది ఇస్తాడు. అటేనా కాదన్నాడంటే ట్రై చేద్దాం, మేము దానికేముండగా
ಲೈಟ್ ಹಾಕಿ ಕುಡಿ ಅಂತ ಹೇಳ್ತಾ ಇದ್ದಾರೆ. అయిందండి, ఒక 50 చేసుకుంటారా? ಅದರಲ್ಲಿ ಕಳಿಸ್ಬೇಕಂತ ನೀನು, ಅದೇನು ದುಡ್ಡೇನಿಲ್ಲ, ಫ್ರೀ. ಒಂದು 5 ನಿಮಿಷ ಇರಬೇಕಾ? 5 ಸೆಕೆಂಡಾ? ಏನು 1-2 ಸಲ ಅಮ್ಕಿದ್ರೆ ಆಯ್ತು. ಅದೇನು ಇದಾಗಲ್ಲ, ಡ್ರೆಸ್ಸಿಂಗ್ ಗಿಸ್ಸಿಂಗ್ దానికి దీనికి మిక్స్ అయిద్దు. ಐದೇ ನಿಮಿಷ ಕೂತ್ಕೊಳ್ಳಿ. ಅವ್ರು ಕಲಿಸಿದ್ರು, ಅಲ್ಲೇ ಬರ್ತಾರೆ ಅವರು, ತಮ್ಗೆ ಬೇಕಂತ ಓದ್ಕೋರಿ ಅಂತ ಅಂದ್ರು. ಹಾಗಾಗಿ ಅದು ಮಾಡಬೇಕು. ವ್ಯಕ್ತಿನೇ ಇಲ್ಲ ಅಂದ್ರೆ ಮಾಡ್ಕೊಡ್ತಾರೆ, ಅದನ್ನ ಪರ್ಸನ್ ಇಲ್ಲ ಅಂದ್ರು. ಸರ್ ಪೊಲೀಸರು ನಮ್ಮವರು ಸ್ಟಿಂಗ್ ಮಾಡಿರೋದು, ನಮ್ಮವರು ಇವ್ರನ್ನ ಸ್ಟಿಂಗ್ ಮಾಡಿರೋದು. 750 ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ತಲಗಟ್ಪುರ ಫ್ಲಾಟ್ ಆದಾಗ ಯಾರು ಕೇಸ್ ಸಂಬಂಧಪಟ್ಟಾಗ 1.5 ಲಕ್ಷ ದುಡ್ಡು ಬಂದಿದ್ದೀನಿ ಅಂತ ಕೂಡ ಹೇಳಿದ್ದಾರೆ. ಅವೆಲ್ಲ ಕೂಡ ವಿಡಿಯೋ ಇದೆ. ಅಲ್ವೇನ್ರಿ ಯಜಮಾನ್ರೆ? ಇದು ಬೇರೆ ಇದರಲ್ಲಿ ಅಲ್ಲಿ ಎಷ್ಟು ಇಲ್ಲ, ಫೋನ್ ಮಾಡ್ತೀನಿ. ಫೋನ್ ಮಾಡಬೇಡಿ, ಫೋನ್ ಮಾಡಬೇಡಿ, ಫೋನ್ ಮಾಡಬೇಡಿ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ರಿಟೇಲ್ ಕೊಡಿ ಅಷ್ಟೇ ಸರ್. ಬಾಗೇಪಲ್ಲಿ ಅವ್ರದ್ದು ಲಕ್ಷ್ಮೀ ರೊಕ್ಕ ಕಂಪ್ ಅಂತ, ಅವ್ರದ್ದು ಅದೇ ಇದೆ. ಅವರು ರಿಲೇಷನ್ ಅವನೇ ಅಂತ ಹೇಳಿ ಕಳಿಸಿದ. ನಮ್ಮ ಬಾಗೇಪಲ್ಲಿ ರೊಕ್ಕ ಕಂಪನಿ ಒಂದು ಐತೆ, ಅವ್ರು ಕಲಿಸಿದ್ರು, ಅಲ್ಲೇ ಬರ್ತಾರೆ ಅವರು, ತಮ್ಗೆ ಬೇಕಂತ ಓದ್ಕೋರಿ ಅಂತ ಅಂದ್ರು. ಹಾಗಾಗಿ ಅದು ಮಾಡಬೇಕು. ವ್ಯಕ್ತಿನೇ ಇಲ್ಲ ಅಂದ್ರೆ ಮಾಡ್ಕೊಡ್ತಾರೆ, ಅದನ್ನ ಪರ್ಸನ್ ಇಲ್ಲ ಅಂದ್ರು. ಸರ್ ಪೊಲೀಸರು ಅಡ್ರೆಸ್ ಹೆಸರು